ಬಿಮ್ಸ್ ನಿರ್ಲಕ್ಷ್ಯಕ್ಕೆ ಸೋಂಕಿತ ವೃದ್ಧ ಸಾವನ್ನಪ್ಪಿದ್ದು 3 ದಿನದಿಂದ ಚಿಕಿತ್ಸೆಯನ್ನೇ ಕೊಟ್ಟಿಲ್ಲ ಸಿಬ್ಬಂದಿ. ಕೊರೋನಾ ಸೋಂಕಿತ ಹಿನ್ನೆಲೆಯಲ್ಲಿ ಅಮಾನವೀಯವಾಗಿ ಸಾವನ್ನಪ್ಪಿದ್ದಾರೆ. ಬಿಮ್ಸ್ ನಿರ್ಲಕ್ಷ್ಯಕ್ಕೆ ಸೋಂಕಿತ ವೃದ್ಧ ಸಾವನ್ನಪ್ಪಿದ್ದು 3 ದಿನದಿಂದ ಚಿಕಿತ್ಸೆ ಕೊಟ್ಟೇ ಇಲ್ಲ ಅಲ್ಲಿ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈಗ ಬೆಡ್ ಇಲ್ಲದೆ ಕೆಳಗೆ ಬಿದ್ದು ಈ ವೃದ್ಧ ಒದ್ದಾಡ್ತಾ ಇದ್ರು. ನರ್ಸ್, ಡಾಕ್ಟರ್ಸ್ ಯಾರು ಕೂಡ ಕೇರ್ ಮಾಡಿಲ್ಲ, ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಆ ನಿರ್ಲಕ್ಷ್ಯಕ್ಕೆ ವೃದ್ಧ ಈಗ ಬಲಿಯಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಅಥಣಿ ತಾಲೂಕಿನ ವೃದ್ಧ ಕೊನೆ ಉಸಿರು ಎಳೆದಿದ್ದಾರೆ. ಯಾವ ರೀತಿಯಾದಂತಹ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿತ್ತು ಅನ್ನುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಕೆಳಗೆ ಮಲಗಿಸಲಾಗಿದೆ, ಅಲ್ಲಿ ಬೆಡ್ ನಿಂದ ಕೆಳಗೆ ಅಲ್ಲಿ ಬಿದ್ದಿದ್ದಾರೆ. ಈತ ಇಲ್ಲಿ ರೋಗಿ ಆದ್ರೂ ಕೂಡ ಯಾರು ಕೇರ್ ಮಾಡಿಲ್ಲ. ಅಲ್ಲಿ ರೋಗಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂತಹ ಒಂದು ಸಣ್ಣ ಕಾಳಜಿ ಕೂಡ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಹಾಸ್ಪಿಟಲ್ ನಲ್ಲಿ. ಕೊರೋನಾ ಸೋಂಕಿತನ ಅಮಾನವೀಯ ಸಾವು ಸಂಭವಿಸಿದೆ. ಯಾಕಂದ್ರೆ 3 ದಿನಗಳಿಂದಲೂ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಸೋಂಕಿತರಿಗೆ ಚಿಕಿತ್ಸೆಯನ್ನ ಕೊಡುವಂತಹ ವಿಚಾರವನ್ನೇ ಅಲ್ಲಿನ ಹಾಸ್ಪಿಟಲ್ನವರು ಮಾಡಿಲ್ಲ. ನರಳಾಡಿ ವೃದ್ಧ ಪ್ರಾಣ ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಈ ಆಸ್ಪತ್ರೆಯ ವಿರುದ್ಧ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಕಾದು ನೋಡಬೇಕಾಗುತ್ತೆ. 3 ದಿನಗಳಿಂದ ಕೂಡ ಕೊರೋನಾ ಸೋಂಕಿತ ಚಿಕಿತ್ಸೆಗೂ ಕೂಡ ಅಲ್ಲಿ ಕೊಡುವಂತಹ ಪ್ರಯತ್ನವನ್ನ, ಸೋಂಕಿತನಿಗೆ ಕೊಡುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಬಿಮ್ಸ್ ಆಸ್ಪತ್ರೆಯ ಇದು ಘಟನೆ, ಬೆಡ್ ಇಲ್ಲದೆ ಕೆಳಗೆ ಬಿದ್ದು ವೃದ್ಧ ಅಲ್ಲಿ ನರಳಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಸಿಬ್ಬಂದಿಗೆ ಕೊನೆಗೂ ಕೂಡ ಮಾನವೀಯತೆ ಕಾಣಿಸ್ಲೇ ಇಲ್ಲ. ಜೊತೆಗೆ ಆ ವೃದ್ಧ ಯಾವ ರೀತಿಗೆ ನರಳಾಡ್ತಾ ಇದ್ರು, ಒಂದು ಚಿಕಿತ್ಸೆ ಕೊಡಬೇಕು ಅನ್ನುವಂತಹ ಯೋಚನೆನೂ ಬಂದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಈ ವೃದ್ಧರ ಸಂಬಂಧಿ ಆಗಿರುವಂತಹ ಕಿರಣ್ ಕಾಂಬ್ಳಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಕಾಂಬ್ಳಿ ಅವರು ಯಾವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಲಾಗಿತ್ತು ಅವ್ರನ್ನ? ಸರ್ 5:30 ಬೆಳಗ್ಗೆ ಯಾವಾಗ? 5:30ಗೆ. 5ರಿಂದ 6 ಗಂಟೆ. ಅಂದ್ರೆ ಯಾವಾಗ ಮಾಡಿರೋದು ಹಾಸ್ಪಿಟಲ್ಗೆ ಅಡ್ಮಿಟ್? ಸೋಮವಾರ 5ರಿಂದ 6 ಗಂಟೆ ಒಳಗೆ ಮಾಡಿದ್ರಿ ಸರ್. ಎಲ್ರಿ ಇದಕ್ಕೆ ಸಿವಿಲ್ಗ್ರಿ. ಓಕೆ. ಅಂತ ಅವ್ರಿಗೆ ಪಟ್ಟಿ ನೋವಿತ್ರಿ ಮೇಡಮ್. ನೀವು ಮಾತಾಡೋದು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ, ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್ ಕರೆಕ್ಟ್. ಪಟ್ಟಿ ನೋವಿತ್ರಿ ಮೇಡಮ್ ಅವ್ರಗ. ಅವ್ರನ್ನ ಹಾಸ್ಪಿಟಲ್ ಕೊಟ್ಟಿದ್ರಿ. 3 ದಿನ ಆದ್ರೂ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಿಲ್ರಿ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು, ಬಿಮ್ಸ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಕೂಡ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಮೇಡಮ್. ಯಾವುದೇ ರೀತಿ ಅವ್ರ ಹೊಟ್ಟೆ ಬಗ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅವ್ರಿಗೆ. ವೈರಸ್ ಚೆಕ್ ಮಾಡ್ತಾವ, ರಿಪೋರ್ಟ್ ಬರಂತ ಟ್ರೀಟ್ಮೆಂಟ್ ಕೊಡ್ತಂದ್ರೆ ಅನ್ಕತನ ಅವ್ರಿಗೆ ಸಾಯ್ಬೇಕಂತ ಮೇಡಮ್. ಊಟ ಇಲ್ಲ, ಏನಿಲ್ಲ, ಸಲೈನ್ ಸಕಟ್ ಹಚ್ಚಿಲ್ಲ ಅವ್ರಿಗೆ. ಯಾವ್ದೇ ರೀತಿ ಸೌಲಭ್ಯ ಕೊಟ್ಟಿದ್ರು. ಮತ್ತ ಅವ್ರನ್ನ ಅರ್ಬಿ ಕಳ್ಸಿನ್ ಹಂಗ ಹೋಗ್ತಾರೆ. ಇವ್ರ ಮನೆಯವ್ರು ಯಾರ ಆಗಿರ ಹಿಂಗ್ ಮಾಡ್ತಾರೇನ್ರಿ, ಮಗ ಅದು ಯಾರ ಆಗಿರ ಬಿಡ್ತಾರೇನ್ರಿ ಮೇಡಮ್? ಹಿಂಗ ನಿಜ. ಈಗ ಅಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಏನಾದ್ರು ಕೇಳಿದ್ರ ನೀವು? 3 ದಿನದಿಂದಲೂ ಕೂಡ ಯಾವ್ದೇ ಟ್ರೀಟ್ಮೆಂಟ್ ಇಲ್ಲ. ಫುಡ್ ಏನಾದ್ರು ಆತರ ಕೊಡುವಂತ ಪ್ರಯತ್ನಗಳಾಗಿತ್ತ? ಫುಡ್ ಆದ್ರೂ ಕೊಟ್ಟಿದ್ರ ಅಲ್ಲಿ? ಯಾಕಂದ್ರೆ ಫುಡ್ ಇನ್ನಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಕಂಟ್ರೋಲ್ ಆಗತ್ತೆ ಅಂತ ಹೇಳ್ತಾರೆ. ಕೊಟ್ಟಿದೆ ನಮ್ಮ ಕರೆ ಅವ್ರಿಗೆ. ಸಣ್ಣ ಸೌತಾನೆ ಯಾವ್ದೇ ರೀತಿ ಕುಡಾಕ್ ಬರೋದಿಲ್ಲ, ರಿಪೋರ್ಟ್ ಬರ್ತಾನೆ ಯಾವ್ದೇ ರೀತಿ ಟ್ರೀಟ್ಮೆಂಟ್ ಕೊಡಾಕ್ ಬರೋದಿಲ್ಲ ಅಂತ ಹೇಳಿದ್ರು. ಎಷ್ಟು ವರ್ಷ ಆಗಿತ್ತು ಕಿರಣ್ ಅವರೇ? 65 ವರ್ಷ. ಓಕೆ. ಈಗ ಬೆಡ್ ಇಂದ ಕೆಳಗ್ ಬಿದ್ದಿರುವ ದೃಶ್ಯವೆಲ್ಲ ನೋಡಿದ್ವಿ. ಅವ್ರಿಗೆ ಪಾಸಿಟಿವ್ ಬಂದ್ರೆ ಯಾರು ಕೂಡ ಅವ್ರ ಜೊತೆ ಇರೋದಕ್ಕಿಲ್ಲ ಅಂತ ಹೇಳಿ, ಹೇಗೆ ಯಾವ ರೀತಿಯಾಗಿ ಯಾರಾದ್ರೂ ನೋಡ್ಕೊಳ್ಳೋದಕ್ಕೆ ಏನಾದ್ರು ವ್ಯವಸ್ಥೆ ಇತ್ತಾ? ಇಲ್ರಿ ಮೇಡಮ್, ಇಲ್ರಿ ಯಾವ್ದೇ ರೀತಿ ಸೌಲಭ್ಯ. ಪಾಸಿಟಿವ್ ಬಂದ್ರ ಡಾಕ್ಟರ್ಗಳು ಅಲ್ಲಿ ವ್ಯವಸ್ಥೆ ಮಾಡ್ಲಕ್ಕಂದ್ರೆ ಯಾಕೆ ದವಾಖಾನೆಗೆ ಹೋಗಿದ್ರು ಮೇಡಮ್, ಅಲ್ಲಿ ಹಾಸ್ಪಿಟಲ್ ಹೋಗಿದ್ರಿ. ಅವ್ರನ್ನ ಮನ್ಯಾಗ ಬಿಡ್ಬೇಕಿಲ್ರಿ ಅಂತ ಟೈಪ್ ಇತ್ತಂದ್ರಿ, ಅದಕ್ಕೆ ಹಾಸ್ಪಿಟಲ್ ಹೋಗಿದ್ರಿ ಅಂತ ಇಲ್ಲಿ ಕೊಲ್ಲಾಕ್ ಹೋಗಿದ್ರಿ ಅಂತಂದ್ರಿ. ಹಾಸ್ಪಿಟಲ್ ಅಲ್ಲಿ ದೇವ್ರನ್ನ ಕರ್ಕೊಂಡ್ ಹೋಗಿರ್ತಾರಲ್ರಿ. ನಿಜ. ಉತ್ತರವನ್ನ ಕೊಡ್ಬೇಕಾಗತ್ತೆ, ಜೊತೆಗೆ ಆರೋಗ್ಯ ಇಲಾಖೆ ಉತ್ತರವನ್ನ ಕೊಡ್ಬೇಕಾಗತ್ತೆ ಇದ್ರ ಬಗ್ಗೆ. ಥ್ಯಾಂಕ್ ಯು ಕಿರಣ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.